ಇರ್ತಕ್ಕಂಥ ಜನಪ್ರತಿನಿಧಿಗಳು ಹೋಟ್ಲುಗಳಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ನಮ್ಮ MLA ಅಂತೂ ಅಲ್ಲಿ ಮೈಸೂರು ಬಿಗ್ ಕಪ್ಪಲ್ಲಿ ಸಿಗ್ತಾರೆ. ನೀವು 10 ಗಂಟೆಗೆ ಬಂದ್ಬಿಟ್ರೆ 12 ಗಂಟೆ ಗಂಟ ಎಲ್ಲ ಗಿರಾಕಿಗಳು ಒಟ್ಟಿಗೆ ಅಲ್ಲಿಗೆ ಹೋಗ್ಬೋದು, ಅಲ್ಲೇ ಸಿಗ್ತಾರೆ. ಒಂದು 300 ರೂಪಾಯಿ ಕಾಫಿಯಲ್ಲಿ. ಇಲ್ಲಿ ಶೆಡ್ ಪಕ್ಕ ಕುತ್ಕೊಂಡು ಪೋಸ್ಟ್ ಕೊಡ್ತಾರಲ್ಲ, ಎಲ್ಲ ಕುತ್ಕೊಂಡು ನಾವು ಸಿಂಪಲ್ ಕಾಫಿ ಕುಡಿಯೋದು ಅಂತ ತೋರಿಸ್ತಾರಲ್ಲ, ಅವ್ರ ಯೋಗ್ಯತೆಗಳನ್ನ ನೀವು ಮೈಸೂರಿಗೆ ಬಂದು ಒಂದು ಸ್ವಲ್ಪ ಅದು ಹಿಡಿದು ನೋಡಿ ಗೊತ್ತಾಗುತ್ತೆ. 300 ರೂಪಾಯಿ ಕಾಫಿ, ಅಲ್ಲಿ ಅವ್ರ ಬಿಸ್ನೆಸ್ ನಡೆಯುತ್ತೆ, ರಿಯಲ್ ಎಸ್ಟೇಟ್. ನಿಮಗಿಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜನ ಕಷ್ಟ ಹೇಳ್ಕೊಳ್ಳೋಕ್ಕೆ ಶಾಸಕರ ಕಚೇರಿ ಇಲ್ಲ. ಅದನ್ನು ತೊಗೊಂಡೋಗಿ ಎಲ್ಲೋ ಒಳೆ ಪಕ್ಕದಲ್ಲಿ ಎಲ್ಲೋ ಹಾಕೊಂಡಿದ್ದಾರೆ IB ಹಿಂದೆ, ಅಲ್ಲಿ ಬೀಗ ಹಾಕಿ ಹೆಚ್ಚು ಕಮ್ಮಿ ವರ್ಷಾನುಗಟ್ಟಲೆ ಆಗೋಯ್ತು. ಶಾಸಕರೆಲ್ಲೂ ಸಿಗ್ತಾ ಇಲ್ಲ, ಜನ ಕಷ್ಟ ಹೇಳ್ಕೋಬೇಕು ಅಂದ್ರೂ. ಎಲ್ಲೋ ಅವ್ರು ತಂಡ ಕರ್ಕೊಂಡು ಹೋಗ್ತಾರೆ ಗುದ್ಲಿ ಪೂಜೆಗಳಿಗೆ, ತಂಡ ಪೂಜೆ ಮಾಡ್ಕೊಂಡು ನಾಪತ್ತೆ. ನೀವು ಹಳ್ಳಿ ಮೇಲೆ ಬಂದು ಕಬ್ಬು ಹೆಂಗಾಗಿದೆ, ಏನಾಗಿದೆ, ಇದಕ್ಕೆ ಏನು ಮಾಡಬೇಕು ಅನ್ನೋ ಮಾನವೀಯತೆ ಬೇಡವೇನ್ರಿ? ನಾವು ಇವ್ರ ಜನದ ಜೊತೆಲಿ ಹುಟ್ಟಿದೀವಿ ಅನ್ನೋ ಒಂದು ಇದು ಬೇಡವಾ? ಅಧಿಕಾರ ಅನ್ನೋದು ಇಷ್ಟೇನಾ? ಸಿಕ್ಕದ್ಮೇಲೆ ನಾಪತ್ತೆ. ಉತ್ತಮರು ಬರ್ದೇ ಇದ್ರೆ ಯಾವ ಸ್ಥಿತಿ ತಲುಪುತ್ತೆ? ಇವತ್ತು ಕಬ್ಬು ಇಲ್ಲಿ ಒಣಗೋಗಿ ನಿಂತು ನಾವು ಇಲ್ಲಿ ಜಮೀನ್ ಹತ್ರ ಕೂತ್ಕೊಂಡು ಪ್ರೆಸ್ ಮಾಡ್ತಾ ಇದೀವಲ್ಲ, ಈ ಪರಿಸ್ಥಿತಿ ತಲುಪ್ತೀವಿ ನಾವು. 20% ಹಾಳಾಗೋಗ್ಲಿ, ಇವರೇ ಸ್ವಂತದ್ದು ಮಾಡ್ಕೊಳ್ಳಿ, 80% ಜನದ ಪರ ಇರಬೇಕಲ್ಲ. ನೀವು ಅದನ್ನೂ ಇಲ್ಲ ಅನ್ನೋದಾದ್ರೆ ಜನ ಉಳಿಯಕ್ಕೆ ಸಾಧ್ಯನಾ? ದಯವಿಟ್ಟು ಸರ್ಕಾರ ಈ ಕೂಡಲೇ ಮಾನವೀಯತೆ ದೃಷ್ಟಿಯಿಂದ ರೈತರಿಗೆ ನೀರು ಬಿಡಿ. ಮಿಕ್ಕಿದ್ ನೀವು ಆಮೇಲೆ ಏನು ಮಾಡ್ತೀರೋ ನೀವು ಮಾಡಿ. ಇನ್ನು ಮಂತ್ರಿಗಳು ಹಂಚ್ಕೊಳಕ್ಕಾಗಿಲ್ಲ ನಿಮ್ಮ ಕೈಲಿ, ಎಲ್ಲ ವ್ಯವಹಾರಗಳು ಮಾಡ್ಕೊಂಡು ನಿಂತಿದ್ದೀರಿ. ಮೊದಲು ರೈತರಿಗೆ ನೀರು ಬಿಡಿ.